ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ನಾನು ಅಂದ್ಕೊಂಡು ಸಿಂಬಾಲಿಕ್ಕಾಗಿ ನಾನೊಂದು 48 ಗಂಟೆಗಳ ನಿರ್ಧಾರ ಮಾಡಿ ನಿನ್ನೆಯಿಂದ ನಾಳೆವರೆಗೆ ನಾನು ಇಲ್ಲಿದ್ದೇನೆ, ಉಪವಾಸದಲ್ಲಿದ್ದೇನೆ. ಮುಂದಿನ ಜನಾಂಗದ ಮತ್ತು ಮುಂದಿನ ಪೀಳಿಗೆಯ ಒಂದು ವಿಷಯ ಆಗಿರೋದ್ರಿಂದ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾದ ಒಂದು ಅವಶ್ಯಕತೆ ನಮ್ಮಲ್ಲಿದೆ. ಜಂತರ್ ಮಂತರ್ನಿಂದ ಸಫ್ದರ್ಜಂಗ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋದರು. ಅದು ಟೋಟಲಿ ಅನ್ಡೆಮೋಕ್ರೆಟಿಕ್, ಅನ್ಕಾನ್ಸ್ಟಿಟ್ಯೂಷನಲ್, ಇನ್ಹ್ಯೂಮನ್, ಮೋಸ್ಟ್ ಇಂಪಾರ್ಟೆಂಟ್ ಇನ್ಹ್ಯೂಮನ್. ಕಿಡ್ನ್ಯಾಪರ್ ಕೂಡ ಆ ರೀತಿ ಕಿಡ್ನ್ಯಾಪ್ ಮಾಡೋದಿಲ್ಲ ಒಬ್ಬರನ್ನು. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ಇವತ್ತು ಈ ಏನು ಲಾಠಿ ಚಾರ್ಜ್ ಏನು ನಡೀತಾ ಉಂಟಾ ಇದು ನಮಗೆ ಗೊತ್ತಿತ್ತು. ಇವತ್ತೊಂದು 2-3 ಹೆಣವು ಕೂಡ ಬೀಳ್ಬೋದು, ಯಾಕಂದರೆ ಅಂಥ ಪರಿಸ್ಥಿತಿ ಉಂಟು. ಇವತ್ತಿಗೂ ನಮ್ಮ ಪ್ರಧಾನಿ ಮಾತಾಡದೇ ಇದ್ದರೆ ಇದು ಅವರು ಮಾಡುವ ಒಂದು ದೊಡ್ಡ ದೇಶಕ್ಕೆ ಒಂದು ದೊಡ್ಡ ಅನ್ಯಾಯ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಶ್ರೀನಿವಾಸನ್ ನಂದಗೋಪಾಲ್. ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಕಳೆದ 21-22 ದಿನಗಳಿಂದ ನಡೀತಾ ಇರುವ ಘಟನೆಗಳು ಇಡೀ ದೇಶ ಅದನ್ನು ನೋಡ್ತಾ ಇದೆ. ಇಲ್ಲಿ ಮಂಗಳೂರಿನಲ್ಲಿ ಅದೇ ಒಂದು ಏನು ಸರ್ಕಾರದ ವಿರುದ್ಧ ಇಲ್ಲ, ಸರ್ಕಾರಕ್ಕೆ ನಾವು ಏನು ಅವರು CJP ಆಗಲಿ ಸೋನಮ್ ವಾಂಗ್ಚುಕ್ ಅವರಾಗಲಿ ಏನು ಡಿಮಾಂಡನ್ನು ಇಟ್ಟಿದ್ದಾರೋ, ಮುಖ್ಯವಾಗಿ ನೀಟ್ ಪೇಪರ್ ಲೀಕಿನ ವಿಚಾರದಲ್ಲಿ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ತಗೊಂಡು ಧರ್ಮೇಂದ್ರ ಪ್ರಧಾನ್ ಅವರ ಏನು ರಾಜೀನಾಮೆ, ಹಾಗೆ ಶಿಕ್ಷಣದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರದ ಯಾವ ಟೈಪಿನ ಅಪ್ರೋಚ್ ಇರ್ತದೆ ಅಂತ ಹೇಳುವ ಒಂದು ರೋಡ್ ಮ್ಯಾಪ್ ಮಾಡಲಿಕ್ಕೆ, ಇಂಥ ವಿಷಯದಲ್ಲಿ ಏನು ಶಾಂತಿಯುತವಾದ ಪ್ರೊಟೆಸ್ಟ್ ಮತ್ತು ಇನ್ನೊಂದು ಕಡೆ ಇಂಡೆಫಿನೆಟ್ ಹಂಗರ್ ಸ್ಟ್ರೈಕ್, ಸೋನಮ್ ವಾಂಗ್ಚುಕ್ ಅವರ ಹಂಗರ್ ಸ್ಟ್ರೈಕ್ ಏನು ಮಾಡ್ತಾಯಿದ್ರು, ಈ ನಿಟ್ಟಿನಲ್ಲಿ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಮಕ್ಕಳ ಜೊತೆ, ಯುವಕರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ನಾನು ಅಂದ್ಕೊಂಡು ಸಿಂಬಾಲಿಕ್ಕಾಗಿ ನಾನೊಂದು 48 ಗಂಟೆಗಳ ಒಂದು ಸತ್ಯಾಗ್ರಹ ಇಲ್ಲ, ಉಪವಾಸ ಅಂತೇಳುವ ಸತ್ಯಾಗ್ರಹ ತುಂಬ ದೊಡ್ಡ ವರ್ಡ್ ಆಗ್ತದೆ. ಸೊ ಉಪವಾಸ ಇಟ್ಟು ಒಂದು ಮೆಸೇಜ್ ಕಳಿಸುವ ಅಂಥೇಳಿ ಈ ಒಂದು ನಿಟ್ಟಿನಲ್ಲಿ ನಿರ್ಧಾರ ಮಾಡಿ ನಿನ್ನೆಯಿಂದ ನಾಳೆವರೆಗೆ ನಾನು ಇಲ್ಲಿದ್ದೇನೆ, ಉಪವಾಸದಲ್ಲಿದ್ದೇನೆ. ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ನೋಡುವಾಗ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸ್ಥಿತಿಗತಿಗಳು, ಪೇಪರ್ ಲೀಕ್ಸ್, ಅದು ನೀಟ್ ಆಗಿರ್ಬೋದು, CBSE ಆಗಿರ್ಬೋದು, SSB ಬೋರ್ಡ್ಸ್ ಆಗಿರ್ಬೋದು, ಇದು ಮಕ್ಕಳಿಗೆ, ಯುವಕರಿಗೆ ಯಾವ ರೀತಿ ಒಂದು ಟ್ರಾಮ್ಯಾಟಿಕ್ ಆಗಿದೆ, ಯಾವ ರೀತಿ ಒಂದು ಮನಸ್ಸಿಗೆ ಅಂದರೆ ಮೆಂಟಲ್ ಡಿಪ್ರೆಷನ್ ಇಲ್ಲ ಮೆಂಟಲ್ ಸ್ಟೇಟಸ್ಸಿಗೆ ಎಷ್ಟು ಇಫೆಕ್ಟ್ ಆಗ್ತದೆ ಅಂತ ಹೇಳಿದರೆ ಅದು ಊಹಿಸ್ಲಿಕ್ಕೂ ಆಗೋದಿಲ್ಲ. ಮತ್ತು ನಾವು ಯಾವ ರೀತಿಯ ಒಂದು ಯುವ ಜನಾಂಗವನ್ನು ಕಟ್ತಾ ಇದ್ದೇವೆ ಅಂತ ಪ್ರಶ್ನೆ ಬರ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಒಂದು ಆ್ಯಕ್ಟ್ನಿಂದ, ಈ ಉಪವಾಸದ ಮೂಲಕ ನಾನೊಂದು ಮೆಸೇಜ್ ಕಳಿಸಲಿಕ್ಕೆ ಮಾತ್ರ ಬಯಸ್ತಾ ಇದ್ದೇನೆ. ಇಲ್ಲಿ ಸೋನಮ್ ವಾಂಗ್ಚುಕ್ ಅವರಿಗೆ CJPಗೆ ಸಪೋರ್ಟ್ ಮಾಡುವ ಜೊತೆಗೆ, ಅಂದರೆ ಅವರ ಕಾಸಸ್ಸನ್ನು ಸಪೋರ್ಟ್ ಮಾಡುವ ಜೊತೆಗೆ ಇಲ್ಲಿ ಮಂಗಳೂರಿನ ಪರಿಸರದಲ್ಲಿ ಇಲ್ಲ ಕರ್ನಾಟಕದ
ಒಂದು ರಾಜ್ಯದ ಶೈಕ್ಷಣಿಕ ವಲಯದಲ್ಲಿ ನಾವು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಹೇಳಿ ನಾನು ಈ ಉಪವಾಸದ ಮೂಲಕ ಒಂದು ಸಣ್ಣ ಮೆಸೇಜ್, ಅಂದರೆ ಲೆಟಸ್ ಇಂಟ್ರಾಸ್ಪೆಕ್ಟ್, ನಾವು ಒಂದು ಈ ವಿಷಯದಲ್ಲಿ ಕೂಲಂಕುಷವಾಗಿ ಚರ್ಚೆ ಶುರು ಮಾಡುವ ಅಂತ ಹೇಳುವ ಉದ್ದೇಶದಿಂದ ಈ 48 ಗಂಟೆಗಳಲ್ಲಿ ಹಲವಾರು ನನ್ನ ಮಿತ್ರರು ಬರ್ತಾ ಇದ್ದಾರೆ. ನಾವು ಬೇರೆ ಬೇರೆ ಅಂದರೆ ಈ 48 ಗಂಟೆಗಳಲ್ಲಿ ನನಗೆ ಒಂದು 20-22 ಗಂಟೆ ನನಗೆ ಇಂಥ ಇಂಟ್ರ್ಯಾಕ್ಷನ್ಸ್ ಸಿಗ್ತದೆ. ಇದರಲ್ಲಿ ಮುಖ್ಯವಾಗಿ ಬೇರೆ ಯಾವುದೂ ಅಲ್ಲದೆ, ಯಾವುದೇ ಪಟ್ಟಂಗ ಹಾಕದೆ ಶಿಕ್ಷಣದ ಬಗ್ಗೆ ಒಂದೊಂದು ವಿಷಯಗಳನ್ನು ನಾವು ಮಾತಾಡ್ತಾ ಇದ್ದೇವೆ. ಹಾಗಾಗಿ ಏನೋ ಒಂದು ಈ ಒಂದು ಉಪವಾಸದಿಂದ ಸ್ವಲ್ಪ ವಿಚಾರ ವಿನಿಮಯ, ವಿಚಾರ ಮಂಥನಗಳು ನಡೀತಾ ಇವೆ. ಮತ್ತೊಮ್ಮೆ ಸೋನಮ್ ವಾಂಗ್ಚುಕ್ ಅವರಿಗೆ ನನ್ನ ಬೆಂಬಲ ಇದೆ. ಅದರ ಜೊತೆಯಲ್ಲಿ ಅಕೌಂಟೆಬಿಲಿಟಿಯ ದೃಷ್ಟಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಕೊಡುವುದಿಲ್ಲ ಗೊತ್ತುಂಟು, ಆದರೂ ಕೊಡಬೇಕು. ಇವತ್ತಿನ ಪರಿಸ್ಥಿತಿಯನ್ನು ಕೂಲಂಕುಷವಾಗಿ ನಾವು ನೋಡಬೇಕಾಗ್ತದೆ. ಇದು ಮುಂದಿನ ಜನಾಂಗದ ಮತ್ತು ಮುಂದಿನ ಪೀಳಿಗೆಯ ಒಂದು ವಿಷಯ ಆಗಿರೋದ್ರಿಂದ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾದ ಒಂದು ಅವಶ್ಯಕತೆ ನಮ್ಮಲ್ಲಿದೆ. ಇವತ್ತು ಬೆಳಗ್ಗಿನಿಂದ ಸೋಷಿಯಲ್ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ ಎರಡರಲ್ಲೂ ಒಂದೇ ವಿಷಯ ತೇಲಾಡ್ತಾ ಇದೆ. ಅದು ಜಂತರ್ ಮಂತರ್ನಿಂದ ಪಾರ್ಲಿಮೆಂಟ್ ಹೌಸ್ ತನಕದ ಒಂದು ಗತಿವಿಧಿಗಳು. ನಾನಿಲ್ಲಿ ಉಪವಾಸ ಕೂತ್ಕೊಂಡದ್ದು ಒಂದು ಕಾಸಿಗೋಸ್ಕರ, ಸೋನಮ್ ವಾಂಗ್ಚುಕ್ ಅವರ ಒಂದು ಉಪವಾಸ ಸತ್ಯಾಗ್ರಹ ಮತ್ತು CJP ಅವರ ಒಂದು ಏನು ಪೊಲಿಟಿಕಲ್ ಪ್ರೆಷರ್ ಹಾಕಿ ಅಕೌಂಟೆಬಿಲಿಟಿ, ಎಜುಕೇಷನ್ನಲ್ಲಿ ಅಕೌಂಟೆಬಿಲಿಟಿ ತರುವ ವಿಷಯದಲ್ಲಿ ಏನು ನಡೀತಾ ಇದೆಯೋ ಈ ಕಾಸಸ್ಗಳ ಸಪೋರ್ಟಲ್ಲಿ ನಾನು ಇದು ಮಾಡ್ತಾ ಇದ್ದೇನೆ. ಅವರೊಂದಿಗೆ ನಾನಿಲ್ಲ, ಯಾಕಂದರೆ ನಾನು ಇನ್ನೂ ಸುಮಾರು CJPಯ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಬೇಕು ನನಗೆ. ಮತ್ತು ಯಾಕಂದರೆ ನಾನು 2011ನಲ್ಲಿ ಸಕ್ರಿಯವಾಗಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನಲ್ಲಿ ಭಾಗವಹಿಸಿದವ. ಹಾಗಾಗಿ ಈ ಮೂಮೆಂಟ್ಗಳನ್ನು ನಾವು ಇಮಿಡಿಯೇಟ್ಲಿ ನಾವು ಬೆಂಬಲಕ್ಕಿದ್ದೇವೆ. ಬಟ್ ನೀವು CJPಯಲ್ಲಿ ಇದ್ದೀರಾ ಅಂತ ಹೇಳಿದರೆ ಅದು ನಾನೀಗ ಏನು ಹೇಳುವುದಿಲ್ಲ. ಇವತ್ತು ಮಾತ್ರ ಅಲ್ಲ, ಮೊನ್ನೆಯಿಂದ ಏನು CM ಸೋನಮ್ ವಾಂಗ್ಚುಕ್ ಅವರನ್ನು ಯಾವ ರೀತಿ ಜಂತರ್ ಮಂತರ್ನಿಂದ ಸಫ್ದರ್ಜಂಗ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋದರು, ಅದು ಟೋಟಲಿ ಅನ್ಡೆಮೊಕ್ರೆಟಿಕ್, ಅನ್ಕಾನ್ಸ್ಟಿಟ್ಯೂಷನಲ್, ಇನ್ಹ್ಯೂಮನ್, ಮೋಸ್ಟ್ ಇಂಪಾರ್ಟೆಂಟ್ ಇನ್ಹ್ಯೂಮನ್. ಆ ರೀತಿ ಒಂದು ಕಿಡ್ನ್ಯಾಪರ್ ಕೂಡ ಆ ರೀತಿ ಕಿಡ್ನ್ಯಾಪ್ ಮಾಡೋದಿಲ್ಲ ಒಬ್ಬರನ್ನು. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ಇವತ್ತು ಈ ಏನು ಲಾಠಿ ಚಾರ್ಜ್ ಏನು ನಡೀತಾ ಉಂಟಾ ಇದು ನಮಗೆ ಗೊತ್ತಿತ್ತು. ಇವತ್ತೊಂದು 2-3 ಹೆಣವು ಕೂಡ ಬೀಳ್ಬೋದು, ಯಾಕಂದರೆ ಅಂಥ ಪರಿಸ್ಥಿತಿ ಉಂಟು. ಇಷ್ಟೆಲ್ಲ ಆದರೂ ನಮ್ಮ ಸರ್ಕಾರ ಮೌನವಾಗಿ ಎರಗೆನ್ಸಿಂದ ವರ್ತನೆ ಮಾಡೋದು ಅಂತ ಹೇಳಿದರೆ ಇದು ದೇಶಕ್ಕೆ ಒಂದು ದುರ್ಭಾಗ್ಯ. ಮತ್ತು ಇವತ್ತು ನಾವು ಕಾದು ನೋಡಬೇಕಾಗಿದೆ ಏನು ಅಲ್ಲಿಯ ಜನಸ್ತೋಮ, ಅಲ್ಲಿಯ ಜನಸಾಗರ ಯಾವ ರೀತಿ ಆಗದೆ, ಪ್ರೊವೊಕೇಟ್ ಆಗದೆ ಶಾಂತಿಯುತವಾಗಿ ಒಂದು
ಈ ಒಂದು ಆಬ್ಜೆಕ್ಟಿವನ್ನು ಫುಲ್ಫಿಲ್ ಮಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಆದರೆ ಸಿಟುವೇಶನ್ ತುಂಬ ವೊಲಟೈಲ್ ಇದೆ. ಇವತ್ತಿಗೂ ನಮ್ಮ ಪ್ರಧಾನಿ ಮಾತಾಡದೇ ಇದ್ದರೆ ಇದು ಅವರು ಮಾಡುವ ಒಂದು ದೊಡ್ಡ ದೇಶಕ್ಕೆ ಒಂದು ದೊಡ್ಡ ಅನ್ಯಾಯ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.